ನಮಸ್ಕಾರ ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ಸೂಕ್ಷ್ಮ ಅರ್ಥಶಾಸ್ತ್ರದ 4 ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಈ ದಿನ ಅರ್ಥಶಾಸ್ತ್ರದ ದ್ವಿತೀಯ PUC ಅರ್ಥಶಾಸ್ತ್ರದ 2ನೇ ಭಾಗ ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಮತ್ತು ಅದರ 4 ಅಧ್ಯಾಯಗಳನ್ನು ಈ ವರ್ಷದ ಮಟ್ಟಿಗೆ 4 ಅಧ್ಯಯನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲ ಅಧ್ಯಾಯ 1 ಸಮಗ್ರ ಅರ್ಥಶಾಸ್ತ್ರದ ಪರಿಚಯ, ಪೀಠಿಕೆ, ದ ಇಂಟ್ರೊಡಕ್ಷನ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಸಮಗ್ರ ಸೂಕ್ಷ್ಮವನ್ನು ಅಧ್ಯಯನವನ್ನು ಮಾಡಿದ ಮೇಲೆ ನಾವು ಸಮಗ್ರವನ್ನು ಅಧ್ಯಯನ ಮಾಡುವಂಥದ್ದು ಒಂದು ಪ್ರಮುಖ ವಿಚಾರವಾಗಿದೆ. ನಾವೀಗ ಕಳೆದ ತರಗತಿನಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು, ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಪ್ರತಿಪಾದನೆಯನ್ನು ಮಾಡಿದಂಥವರು, ಸೂಕ್ಷ್ಮ ಅರ್ಥಶಾಸ್ತ್ರದ ಆರ್ಥಿಕ ನೀತಿಗಳನ್ನು ಹಪ್ಪಿಕೊಂಡಿದ್ದಂಥವರು ಮತ್ತು ಒಪ್ಪಿಕೊಂಡಿದ್ದಂಥವರು ಸಾಂಪ್ರದಾಯಿಕ ಅರ್ಥಶಾಸ್ತ್ರಜ್ಞರು. ಆಲ್ಫ್ರೆಡ್ ಮಾರ್ಸೆಲ್, ಆಡಮ್ ಸ್ಮಿತ್ನಿಂದ ಹಿಡಿದು ಆಲ್ಫ್ರೆಡ್ ಮಾರ್ಸೆಲ್ ಮತ್ತು ಅವರ ಅನುಯಾಯಿಗಳು ಹೇಳಿದಂತಹ ಆರ್ಥಿಕ ನೀತಿಗಳ ಬಗ್ಗೆ ಸವಿಸ್ತಾರವಾಗಿ ನಾವು ತಿಳಿದುಕೊಂಡಿದ್ದೇವೆ. ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಕಲ್ಪನೆಯಿಂದ ದಾಟಿ ಬಂದಂಥದ್ದು. ಸೂಕ್ಷ್ಮ ಅರ್ಥಶಾಸ್ತ್ರದ ನೀತಿಗಳು, ಸಿದ್ಧಾಂತಗಳು ಏನು 1930ರ ನಂತರ ಆ ನೀತಿಗಳು ಮತ್ತು ಸಿದ್ಧಾಂತಗಳು ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡಲಿಲ್ಲವೋ ಆ ನಂತರ ಉಗಮವಾದದ್ದು ಸಮಗ್ರ ಅರ್ಥಶಾಸ್ತ್ರ. ಆ ಸಮಗ್ರ ಅರ್ಥಶಾಸ್ತ್ರದ ಬಗೆಗೆ ನಾವು ಈ ದಿನ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ನಿಮಗೆ ಬರುವಂತಹ ಮುಖ್ಯ ಕಾನ್ಸೆಪ್ಟ್ಗಳನ್ನು ಹೇಳ್ಬಿಡ್ತೀನಿ, ನೋಟ್ ಮಾಡಿಕೊಳ್ಳಿ. ಮೊದಲಿಗೆ ಬರುವಂಥದ್ದು ಆರ್ಥಿಕ ಏಜೆಂಟರ್ಸ್ಗಳು. ಆರ್ಥಿಕ ಏಜೆಂಟರ್ಗಳು, ಸೊ ಎಕನಾಮಿಕಲ್ ಏಜೆಂಟ್ಸ್. ತದನಂತರ ದ ಮೀನಿಂಗ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಸಮಗ್ರ ಅರ್ಥಶಾಸ್ತ್ರದ ಅರ್ಥ ತಿಳ್ಕೊಳ್ತೇವೆ. ಸಮಗ್ರ ಅರ್ಥಶಾಸ್ತ್ರದ ಅರ್ಥ. ದ ನೆಕ್ಸ್ಟ್ the emergency of macroeconomics. The emergence of macroeconomics. ಸಮಗ್ರ ಅರ್ಥಶಾಸ್ತ್ರದ ಉಗಮ ಹೇಗಾಯಿತು ಅಂತ ತಿಳ್ಕೊಳ್ತೇವೆ. ಸಮಗ್ರ ಅರ್ಥಶಾಸ್ತ್ರದ ಉಗಮ. The next, distinguish between macroeconomics and microeconomics. Sorry, distinguish or difference between microeconomics and macroeconomics. ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಭಿನ್ನತೆ ಅಥವಾ ವ್ಯತ್ಯಾಸಗಳು. ನೆಕ್ಸ್ಟ್, ವಾಟ್ ಆರ್ ದ ರೋಲ್ ಆಫ್ ಕ್ಯಾಪಿಟಲಿಸ್ಟ್ ಎಕಾನಮಿ ಅಂಡ್ ಫ್ಯಾಮಿಲಿ ಅಂಡ್ ಗವರ್ಮೆಂಟ್. ಬಂಡವಾಳಶಾಹಿ ಆರ್ಥಿಕತೆಯ ಪಾತ್ರ. ನೆಕ್ಸ್ಟ್, ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಸರ್ಕಾರ ಮತ್ತು ಕುಟುಂಬದ ಪಾತ್ರ, ಫ್ಯಾಮಿಲೀಸ್ ಅಂಡ್ ಗವರ್ಮೆಂಟ್. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕುಟುಂಬ, ಫ್ಯಾಮಿಲಿ ಮತ್ತು ಸರ್ಕಾರ, ಗವರ್ಮೆಂಟ್. ದ ರೋಲ್ ಆಫ್ ಫ್ಯಾಮಿಲೀಸ್ ಅಂಡ್ ಗವರ್ಮೆಂಟ್. ಎಷ್ಟು ಕಾನ್ಸೆಪ್ಟ್ಸ್ಗಳನ್ನ ನೀವು ತಿಳ್ಕೊಳ್ಳಿ. ಇದರಲ್ಲಿ ನಿಮಗೆ ಪ್ರಮುಖವಾಗಿ 8 ಅಂಕಗಳಿಗೆ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆ ಬರುತ್ತೆ. ಸೊ ಹೂ ಆರ್ ದ ಎಕಾನಮಿಕ್ ಏಜೆಂಟ್ಸ್? ಯಾರು ಆರ್ಥಿಕ ಏಜೆಂಟ್ಗಳು? ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ಸಮಗ್ರ ಅರ್ಥಶಾಸ್ತ್ರ ಹೇಗೆ ಉಗಮ ಆಯಿತು? ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ಹೋಲಿಕೆ ಮತ್ತು ಭಿನ್ನತೆಗಳೇನು?
ಸೊ ವ್ಯತ್ಯಾಸಗಳೇನಾದರೂ ಇದೆಯಾ? ವ್ಯತ್ಯಾಸಗಳಿದೆ. ವ್ಯತ್ಯಾಸಗಳೇನು? ಬಂಡವಾಳಶಾಹಿ ಆರ್ಥಿಕತೆ ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಕುಟುಂಬ ಮತ್ತು ಸರ್ಕಾರದ ಪಾತ್ರವನ್ನು ಈ ಅಧ್ಯಯನದಲ್ಲಿ ತಿಳಿದುಕೊಳ್ಳುತ್ತವೆ. ದ ಫಸ್ಟ್ ಒನ್, ಆರ್ಥಿಕ ಏಜೆಂಟರುಗಳು. ಆರ್ಥಿಕ ಏಜೆಂಟರುಗಳು ಯಾರು? ಆರ್ಥಿಕತೆಯಲ್ಲಿ ಯಾರು ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೋ ಅವರನ್ನು ಆರ್ಥಿಕ ಏಜೆಂಟರುಗಳು ಅಂತ ಕರೀತಾರೆ. ಆರ್ಥಿಕ ಏಜೆಂಟರ್ಸ್. ಯಾರು ಆರ್ಥಿಕ ಏಜೆಂಟರುಗಳು? ಕನ್ಸ್ಯೂಮರ್ಸ್, ಅನುಭೋಗಿಗಳು, ಪ್ರೊಡ್ಯೂಸರ್ಸ್, ಉತ್ಪಾದಕರು ಮತ್ತು ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ಸ್, ಆರ್ಥಿಕ ಸಂಸ್ಥೆಗಳು, ಬ್ಯಾಂಕುಗಳು, ಮಾರುಕಟ್ಟೆ, ಇವೆಲ್ಲರನ್ನು ನಾವು ಆರ್ಥಿಕ ಏಜೆಂಟರುಗಳು ಅಂತ ಕರೀತೀವಿ. ಹಾಗಾದರೆ ಸಮಗ್ರ ಅರ್ಥಶಾಸ್ತ್ರ ಎಂದರೇನು? ಸಮಗ್ರ ಅರ್ಥಶಾಸ್ತ್ರದ ಅರ್ಥ ನಮಗಾಗಲೇ ನಾವು ಸಮಗ್ರ ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ತಿಳಿದುಕೊಂಡಿದ್ದೇವೆ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು? ಆರ್ಥಿಕತೆಯ ಆರ್ಥಿಕ ಚಟುವಟಿಕೆಗಳನ್ನು ಚಿಕ್ಕ ಚಿಕ್ಕ ಘಟಕಗಳಾಗಿ ವೈಯಕ್ತಿಕವಾಗಿ ಅಧ್ಯಯನವನ್ನು ಮಾಡುವಂತಹ ಅರ್ಥಶಾಸ್ತ್ರದ ಶಾಖೆಗೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರೀತೀವಿ. ಅದೇ ರೀತಿ ಇಡೀ ಆರ್ಥಿಕತೆಯ ಸಮಗ್ರ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರದ ಶಾಖೆಯೇ ಸಮಗ್ರ ಅರ್ಥಶಾಸ್ತ್ರ. ಅಂದರೆ ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕ ಚಟುವಟಿಕೆಗಳನ್ನು ಇಡೀಯಾಗಿ ಸಮಗ್ರವಾಗಿ ಅಧ್ಯಯನವನ್ನು ಮಾಡುತ್ತೆ, ಒಟ್ಟಾಗಿ ಅಧ್ಯಯನವನ್ನು ಮಾಡುತ್ತೆ. ಅಂದರೆ ಏನು ಸೂಕ್ಷ್ಮ ಅರ್ಥಶಾಸ್ತ್ರ? ವೈಯಕ್ತಿಕ ಉತ್ಪಾದನೆ, ವೈಯಕ್ತಿಕ ಆದಾಯ, ವೈಯಕ್ತಿಕವಾದಂತಹ ಬೆಲೆ, ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡ್ತೀವೋ ಅದೇ ರೀತಿ ಸಮಗ್ರ ಅರ್ಥಶಾಸ್ತ್ರ ಆರ್ಥಿಕ ಚಟುವಟಿಕೆಗಳಲ್ಲಿನ ಇಡೀ ಅರ್ಥವ್ಯವಸ್ಥೆಯ ಆರ್ಥಿಕ ಚಟುವಟಿಕೆಗಳನ್ನು ಒಟ್ಟಾರೆಯಾಗಿ ಅಧ್ಯಯನವನ್ನು ಮಾಡುತ್ತದೆ. ಇದು ವೈಯಕ್ತಿಕ ಅಧ್ಯಯನಕ್ಕೆ ಬದಲಾಗಿ ಯಾವ ರೀತಿ ಅಧ್ಯಯನ ಮಾಡುತ್ತೆ? ರಾಷ್ಟ್ರ ಮಟ್ಟದಲ್ಲಿ ಅಧ್ಯಯನವನ್ನು ಮಾಡುತ್ತೆ, ಒಟ್ಟಾರೆಯಾಗಿ ಅಧ್ಯಯನ ಮಾಡುತ್ತದೆ. ವೈಯಕ್ತಿಕ ಉತ್ಪಾದನೆಗೆ ಬದಲಾಗಿ ರಾಷ್ಟ್ರೀಯ ಉತ್ಪಾದನೆಯನ್ನು, ವೈಯಕ್ತಿಕ ಆದಾಯಕ್ಕೆ ಬದಲಾಗಿ ರಾಷ್ಟ್ರೀಯ ಆದಾಯವನ್ನು, ಒಂದು ಸರಕಿನ ಬೆಲೆಗೆ ಬದಲಾಗಿ ಇಡೀ ರಾಷ್ಟ್ರದ ಬೆಲೆಯ ಮಟ್ಟವನ್ನು, ಒಬ್ಬ ವ್ಯಕ್ತಿಯ ಉದ್ಯೋಗಕ್ಕೆ ಬದಲಾಗಿ ಇಡೀ ರಾಷ್ಟ್ರದ ಉದ್ಯೋಗದ ಮಟ್ಟವನ್ನು, ಹೀಗೆ ಆರ್ಥಿಕತೆಯ ಸಮಗ್ರ ಆರ್ಥಿಕ ಚಟುವಟಿಕೆಗಳನ್ನು ಒಟ್ಟಾರೆ ಅಧ್ಯಯನ ಮಾಡುವಂತಹ ಅರ್ಥಶಾಸ್ತ್ರದ ಶಾಖೆಯನ್ನು ನಾವು ಏನಂತ ಕರೀತೇವೆ? ಸಮಗ್ರ ಅರ್ಥಶಾಸ್ತ್ರ. ಸಮಗ್ರ ಅರ್ಥಶಾಸ್ತ್ರದ ಬಗ್ಗೆ ಸ್ಯಾಮ್ಯುಯಲ್ಸನ್ ಒಂದು ಪದವನ್ನು ಹೇಳಿದ್ದಾರೆ. ಒಬ್ಬ ಅರ್ಥಶಾಸ್ತ್ರಜ್ಞ ಪರಿಪೂರ್ಣವಾಗಿ ಆರ್ಥಿಕ ವಿಶ್ಲೇಷಣೆಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಆತ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡಿ ಸಮಗ್ರ ಅರ್ಥಶಾಸ್ತ್ರವನ್ನು ಬಿಟ್ಬಿಟ್ರೆ ಆಗಲ್ಲ. ಸಮಗ್ರ ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡಿ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನಿರ್ಲಕ್ಷ್ಯವನ್ನು ಮಾಡಿದ್ರೆ ಆತ ಅರೆಜ್ಞಾನಿ ಆಗ್ತಾನೆ. ಅರೆ ತಿಳುವಳಿಕೆಯನ್ನು ಹೊಂದಿರುವಂತಹ ಆರ್ಥಿಕ ತಜ್ಞನಾಗ್ತಾನೆ. ಆದ್ದರಿಂದ ಅರ್ಥಶಾಸ್ತ್ರವನ್ನು ಸೂಕ್ಷ್ಮವಾಗಿ ಅಂದರೆ ಚಿಕ್ಕ ಚಿಕ್ಕ ಘಟಕಗಳಾಗಿ ಇಂಡಿವಿಜುವಲ್ ಯೂನಿಟ್ಸ್ಗಳನ್ನು ಮತ್ತು ಸಮಗ್ರವಾಗಿ ಅಗ್ರಿಗೇಟ್ ಯೂನಿಟ್ಸ್ಗಳನ್ನು ಎರಡನ್ನೂ ಸಹ ಅಧ್ಯಯನವನ್ನು ಮಾಡಿದಾಗ ಆತ ಪರಿಪೂರ್ಣವಾದಂತಹ ಆರ್ಥಿಕ ಜ್ಞಾನಿ ಆಗಲಿಕ್ಕೆ ಸಾಧ್ಯವಾಗ್ತದೆ, ಅಥವಾ ಆರ್ಥಿಕತೆಯನ್ನು ಸಮರ್ಪಕವಾಗಿ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಂಬ ಮಾತನ್ನು P.S. ಸ್ಯಾಮ್ಯುಯಲ್ಸನ್ ಹೇಳ್ತಾರೆ. P.S. ಸ್ಯಾಮ್ಯುಯಲ್ಸನ್ ಅವರ ಪ್ರಕಾರ ಸಮಗ್ರ ಅರ್ಥಶಾಸ್ತ್ರ ಎಂದರೆ ಆರ್ಥಿಕತೆಯ ಎಲ್ಲ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ ಅಧ್ಯಯನವನ್ನು ಮಾಡುವಂಥದ್ದು. ದ ಸ್ಟಡಿ ಆಫ್ ಹೋಲ್ ಎಕನಾಮಿಕಲ್ ಆಕ್ಟಿವಿಟೀಸನ್ನು ಎಕಾನಮಿನಲ್ಲಿ ಸಮಗ್ರವಾಗಿ ಅಧ್ಯಯನವನ್ನು ಮಾಡುವಂಥದ್ದನ್ನು ಒಟ್ಟಾರೆಯಾಗಿ ಸಮಗ್ರ ಅರ್ಥಶಾಸ್ತ್ರ ಎಂದರೆ
ಅರ್ಥಶಾಸ್ತ್ರದಲ್ಲಿ ಆರ್ಥಿಕತೆಯಲ್ಲಿ, ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಸಮಗ್ರವಾಗಿ, ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ ಉತ್ಪಾದನೆ, ರಾಷ್ಟ್ರೀಯ ವರಮಾನ, ರಾಷ್ಟ್ರದ ಬೆಲೆಯ ಮಟ್ಟ, ಉದ್ಯೋಗದ ಮಟ್ಟ, ಹಣದುಬ್ಬರ, ವಿದೇಶಿ ವ್ಯಾಪಾರ ಎಲ್ಲವನ್ನ ಕುರಿತು ಅಧ್ಯಯನವನ್ನು ಮಾಡುವಂತಹ ಶಾಖೆ ಏನಿದೆ ಅದನ್ನು ನಾವು ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ ಸಮಗ್ರ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ವಿಷಯಗಳು ಯಾವ್ಯಾವು ಅಂತ ನಮಗೆ ಗೊತ್ತಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥಶಾಸ್ತ್ರದ ಅಧ್ಯಯನದ ವಿಷಯಗಳು ಉತ್ಪಾದನೆಯ ಸಿದ್ಧಾಂತಗಳಾಗಿರ್ಬೋದು, ಬೆಲೆಯ ಸಿದ್ಧಾಂತ ಆಗಿರ್ಬೋದು, ವೆಚ್ಚದ ಸಿದ್ಧಾಂತ ಆಗಿರ್ಬೋದು, ಗೇಣಿ ಇಂಡಿವಿಜುವಲ್ ರೆಂಟ್, ಗೇಣಿ, ವೇಜಸ್, ಕೂಲಿ, ಇಂಟ್ರೆಸ್ಟ್ ಇವುಗಳನ್ನು ಅಧ್ಯಯನ ಮಾಡಿದ್ರೆ ಸಮಗ್ರ ಅರ್ಥಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತೆ? ಇಡೀ ರಾಷ್ಟ್ರದ ವರಮಾನವನ್ನು ಕುರಿತು, ರಾಷ್ಟ್ರೀಯ ಆದಾಯವನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಬೆಲೆಯ ಸಿದ್ಧಾಂತದ್ದಾದರೆ ಬೆಲೆಗಳನ್ನು ಕ್ರೋಢೀಕರಿಸುವುದು ಆದಾಯದ ಸಿದ್ಧಾಂತ. ಆದ್ದರಿಂದ ಕ್ರೋಢೀಕರಣ ಸಮಗ್ರ ಒಟ್ಟು. ಆದ್ದರಿಂದ ಸಮಗ್ರ ಅರ್ಥಶಾಸ್ತ್ರ ಆದಾಯದ ಸಿದ್ಧಾಂತ ಅಂತ ಪರಿಗಣಿಸಲಾಗ್ತದೆ. ಹಾಗಾದರೆ ಈ ಸಮಗ್ರ ಅರ್ಥಶಾಸ್ತ್ರದ ಉಗಮ ಹೇಗಾಯಿತು? ಉಗಮ ದ ಎಮರ್ಜೆನ್ಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ನೋಡಿ, 1930ರ ತನಕ ಪ್ರಪಂಚದ ಆರ್ಥಿಕತೆಯಲ್ಲಿ ಮುಕ್ತ ಆರ್ಥಿಕ ನೀತಿಗಳನ್ನು ಅನುಸರಿಸಲಾಗ್ತಾ ಇತ್ತು. ದ ಲೆಸ್ಸಾ ಫೇರ್ ಪಾಲಿಸಿಯನ್ನು ನಾವು ಅನುಸರಿಸ್ತಾ ಇದ್ದೀವಿ. ಆ ಲೆಸ್ಸಾ ಫೇರ್ ಪಾಲಿಸಿ ಏನು ಹೇಳುತ್ತೆ? ಮುಕ್ತ ಆರ್ಥಿಕ ನೀತಿ ಏನು ಹೇಳುತ್ತೆ ಅಂದರೆ, ಆರ್ಥಿಕತೆಯಲ್ಲಿ ಸರ್ಕಾರದ ಹಸ್ತಕ್ಷೇಪವಿರಬಾರದು, ಮುಕ್ತವಾಗಿರಬೇಕು, ಓಪನ್ ಎಕಾನಮಿ. ಸರ್ಕಾರದ ಹಸ್ತಕ್ಷೇಪವಿದ್ದರೂ ಅದು ಕಡಿಮೆ ಪ್ರಮಾಣದಲ್ಲಿರಬೇಕು. ಆರ್ಥಿಕತೆಯಲ್ಲಿ ಯಾವುದೇ ಸಮಸ್ಯೆಗಳು, ಯಾವುದೇ ಸಮತೋಲನಗಳು ಸ್ವಯಂಚಾಲಿತವಾಗಿ ಹೊಂದಾಣಿಕೆ ಆಗ್ತಾ ಇರ್ತದೆ. ಆರ್ಥಿಕತೆಯಲ್ಲಿ ಎಲ್ಲರಿಗೂ ಪೂರ್ಣ ಉದ್ಯೋಗಾವಕಾಶಗಳು ಇರುತ್ತವೆ ಎನ್ನುವಂಥದ್ದು ಮುಕ್ತ ಆರ್ಥಿಕ ನೀತಿಯ ವಾದವಾಗಿರುತ್ತೆ. ಇದನ್ನು ಸೂಕ್ಷ್ಮ ಅರ್ಥಶಾಸ್ತ್ರದ ಸಿದ್ಧಾಂತಗಳು ಅಂತ ಕರೀತಾರೆ. ಹೀಗೆ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು ಏನು ನಂಬಿಕೆ ಇಟ್ಕೊಂಡಿದ್ರು, ಅರ್ಥಶಾಸ್ತ್ರದ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ಮುಕ್ತ ಆರ್ಥಿಕ ನೀತಿಯಿಂದಾಗಿ ಸ್ವಯಂಚಾಲಿತವಾಗಿ ನಿರ್ವಹಣೆ ಆಗ್ತದೆ. ಸ್ವಯಂಚಾಲಿತವಾಗಿ ನಿರ್ಧಾರ, ಮಾರುಕಟ್ಟೆಯ ಯಾವುದೇ ಆರ್ಥಿಕ ಸಮಸ್ಯೆಗಳು ಸ್ವಯಂಚಾಲಿತವಾಗಿ ನಿರ್ಣಯ ಮತ್ತು ನಿರ್ಧಾರಗಳನ್ನು ಆಗ್ಬಿಡ್ತವೆ, ಸಮತೋಲನವನ್ನು ಸಾಧಿಸಿಕೊಡ್ತವೆ ಅಂತ ಹೇಳಲಾಗ್ತಿತ್ತು. ಆದರೆ ಈ ಲೆಸ್ಸಾ ಫೇರ್ ಪಾಲಿಸಿ ಅಥವಾ ಮುಕ್ತ ಆರ್ಥಿಕ ನೀತಿಯ ಸಿದ್ಧಾಂತಗಳನ್ನು 1930ರ ಮಹಾ ಆರ್ಥಿಕ ಮುಗ್ಗಟ್ಟು, ಗ್ರೇಟ್ ಡಿಪ್ರೆಷನ್, ಅದನ್ನು ಸಂಪೂರ್ಣವಾಗಿ ರಾಂಗ್ ಅಂತ ಸಾಬೀತು ಮಾಡಿಬಿಡುತ್ತೆ. ದ ಲೆಸ್ಸಾ ಫೇರ್ ಪಾಲಿಸಿ ಇಸ್ ಕಂಪ್ಲೀಟ್ಲಿ ರಾಂಗ್, ಇದು ಸಂಪೂರ್ಣವಾಗಿ ತಪ್ಪು ಅಂತ ಸಾಬೀತನ್ನು ಮಾಡುತ್ತೆ. ಏಕೆ ಅಂತಂದರೆ 1930ರಲ್ಲಿ ಪ್ರಪಂಚದಲ್ಲಿ ಘೋರ ಆರ್ಥಿಕ ಮುಗ್ಗಟ್ಟು, ದ ಗ್ರೇಟ್ ಡಿಪ್ರೆಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಆರ್ಥಿಕ ಸಮಸ್ಯೆಗಳ ಸುರಿಮಳೆ ಆಗಿಬಿಡುತ್ತೆ. ಆ ಆರ್ಥಿಕ ಸಮಸ್ಯೆಗಳಿಗೆ 1929ರಿಂದ ಆರಂಭವಾದಂತಹ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂತಹ ಪರಿಹಾರಗಳನ್ನು ಈ ಮುಕ್ತ ಆರ್ಥಿಕ ನೀತಿ ನೀಡುವಲ್ಲಿ ವಿಫಲವಾಗ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ವಿಚಾರಧಾರೆಗಳೇನಿದ್ದವು ಆ ವಿಚಾರಧಾರೆಗಳು ಲೆಸ್ಸಾ ಫೇರ್ ಪಾಲಿಸಿ ಅಥವಾ ಮುಕ್ತ ಆರ್ಥಿಕ ನೀತಿಯ ಪಾಲಿಸಿಗಳೇನಿದ್ವು ಅದು ಘೋರ ಆರ್ಥಿಕ ಮುಗ್ಗಟ್ಟು. ಇದನ್ನು ಮಹಾ ಆರ್ಥಿಕ ಮುಗ್ಗಟ್ಟು ಅಂತದೆ. ಈ ಮಹಾ ಆರ್ಥಿಕ ಮುಗ್ಗಟ್ಟನ್ನು ನಿವಾರಣೆಯನ್ನು ಮಾಡುವಲ್ಲಿ ಈ ಏನು ಮುಕ್ತ ಆರ್ಥಿಕ ನೀತಿ ಇತ್ತು, ಮುಕ್ತ ಆರ್ಥಿಕ ನೀತಿ ವಿಫಲವಾಗ್ತದೆ. ಯಾವಾಗ? 1930ರಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಕ್ರಾಂತಿಕಾರಿ ಅರ್ಥಶಾಸ್ತ್ರಜ್ಞ ತನ್ನ ಒಂದು ಮಹತ್ವಪೂರ್ಣ ಜಗತ್ಪ್ರಸಿದ್ಧವಾದಂತಹ ಒಂದು ಗ್ರಂಥದ ಮೂಲಕ ಆರ್ಥಿಕತೆಯಲ್ಲಿ ಉಲ್ಬಣವಾಗಿದ್ದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದಕ್ಕೆ, ಒಂದು ಹೊಸ ಆರ್ಥಿಕತೆಯ ಉಗಮವಾಗಲಿಕ್ಕೆ ಕಾರಣನಾಗ್ತಾನೆ. ಅವನೇ ಜೆ.ಎಂ. ಕೇನ್ಸ್.
1936ರಲ್ಲಿ ತಾನು ರಚಿಸಿದ ಕಾರ್ಲ್ ಮಾರ್ಕ್ಸ್ ರವರ ದಾಸ್ ಕ್ಯಾಪಿಟಲ್, ಆಡಮ್ ಸ್ಮಿತ್ ರವರ ರಾಷ್ಟ್ರಗಳ ಸಂಪತ್ತು, ಇಂತಹ ಒಂದು ಪ್ರಸಿದ್ಧ ಗ್ರಂಥಗಳಿಗೆ ಸಮನಾಗಿ ಒಂದು ಗ್ರಂಥವನ್ನು ಪ್ರಕಟಣೆಯನ್ನು ಮಾಡ್ತಾರೆ. ಅದು ಉದ್ಯೋಗ ಮತ್ತು ಬಡ್ಡಿಯ ಮೇಲಿನ ಸಾಮಾನ್ಯ ಸಿದ್ಧಾಂತ. ಉದ್ಯೋಗ, ನೋಟ್ ಮಾಡ್ಕೊಳ್ಳಿ, ಉದ್ಯೋಗ ಮತ್ತು ಬಡ್ಡಿ, ಹಣದ ಮೇಲಿನ ಸಾಮಾನ್ಯ ಸಿದ್ಧಾಂತ, ಸಾರ್ವತ್ರಿಕ ಸಿದ್ಧಾಂತ ಅಥವಾ ಸಾಮಾನ್ಯ ಸಿದ್ಧಾಂತ ಎನ್ನುವಂತಹ ಒಂದು ಕ್ರಾಂತಿಕಾರಿ ಗ್ರಂಥ 1930ರಲ್ಲಿ ಏನು ಆರ್ಥಿಕತೆಯಲ್ಲಿ, ಪ್ರಪಂಚದ ಆರ್ಥಿಕತೆಯಲ್ಲಿ ಉಲ್ಬಣವಾಗಿದ್ದಂತಹ ಆರ್ಥಿಕ ಸಮಸ್ಯೆಗೆ ಪರಿಹಾರವನ್ನು ತಂದುಕೊಡುವಂತಹ ಇಂಜೆಕ್ಷನ್ ಆಗಿದೆ. ಆ ಗ್ರಂಥ ಯಾವುದು ಅಂದರೆ, ಯಾರು ಆ ಗ್ರಂಥವನ್ನು ಬರೆದವರು ಅಂದರೆ, ದ ಕ್ರಾಂತಿಕಾರಿ ಅರ್ಥಶಾಸ್ತ್ರಜ್ಞ ಅಥವಾ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಎಂತಲೇ ಬಿಂಬಿಸಲ್ಪಟ್ಟಂತಹ ಒಬ್ಬ ಅದ್ವಿತೀಯ ಅರ್ಥಶಾಸ್ತ್ರಜ್ಞ ಜೆ.ಎಂ. ಕೇನ್ಸ್. ಆ ಜೆ.ಎಂ. ಕೇನ್ಸ್ ಅವರು 1936ರಲ್ಲಿ ಕಾರ್ಲ್ ಮಾರ್ಕ್ಸ್ ರವರ ದಾಸ್ ಕ್ಯಾಪಿಟಲ್ ಗ್ರಂಥಕ್ಕೆ, ಆಡಮ್ ಸ್ಮಿತ್ ರವರ ರಾಷ್ಟ್ರಗಳ ಸಂಪತ್ತು ಗ್ರಂಥಕ್ಕೆ ಸಮಾನವಾದಂತಹ ಒಂದು ಗ್ರಂಥವನ್ನು ರಚನೆಯನ್ನು ಮಾಡಿ, ಅದು ಇಡೀ ಪ್ರಪಂಚದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುವಂತಹ ಗ್ರಂಥವಾಗಿ, ಮತ್ತು ಆ ಜೆ.ಎಂ. ಕೇನ್ಸ್ ರವರನ್ನ ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಅಂತ ಹೇಳುವಷ್ಟು ಮಟ್ಟಿಗೆ ಆ ಗ್ರಂಥ ಪ್ರಚಲಿತವಾಗಿ ಕ್ರಾಂತಿಕಾರಿಯಾಗಿ ಪರಿಣಾಮವನ್ನು ಬೀರುತ್ತೆ. ಆ ಗ್ರಂಥ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ. ಉದ್ಯೋಗ, ಬಡ್ಡಿ ಮತ್ತು ಹಣದ ಮೇಲಿನ ಸಾಮಾನ್ಯ ಸಿದ್ಧಾಂತ. ಆ ಸಿದ್ಧಾಂತದ ಮೂಲಕ ಏನು ಮುಕ್ತ ಆರ್ಥಿಕ ನೀತಿಯಲ್ಲಿ ಆರ್ಥಿಕ ಸಮಸ್ಯೆಗಳಿಗೆ ಸರ್ಕಾರದ ಹಸ್ತಕ್ಷೇಪವಿರಬಾರದು ಅಂತ ಹೇಳಿದ್ರು, ಅದು ತಪ್ಪು. ಸರ್ಕಾರದ ಹಸ್ತಕ್ಷೇಪವಿದ್ದರೆ ಮಾತ್ರ ಒಂದು ಸಮಸ್ಯೆ ಬಗೆಹರಿಯಲಿಕ್ಕೆ ಸಾಧ್ಯ. ಸರ್ಕಾರದ ಹಸ್ತಕ್ಷೇಪದಿಂದ ಕಾಣದ ಕೈಗಳು ಇಲ್ಲಿ, ಏನು ಆಡಮ್ ಸ್ಮಿತ್ ಹೇಳ್ತಾರೆ, ಕಾಣದ ಕೈಗಳು ಸ್ವಯಂಚಾಲಿತವಾಗಿ ಆರ್ಥಿಕ ಸಮಸ್ಯೆಗಳನ್ನ ಪರಿಹಾರವನ್ನು ತರುತ್ತವೆ, ಆರ್ಥಿಕ ಸಮತೋಲನ ಉಂಟಾಗ್ತದೆ ಅಂತ ಹೇಳ್ತಾರೋ, ಅದಕ್ಕೆ ವಿರುದ್ಧವಾಗಿ ಪ್ರಸ್ತುತವಾಗಿ ಇರುವಂತಹ ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರದ ಹಸ್ತಕ್ಷೇಪ ಬೇಕು. ಒಬ್ಬ ಮಧ್ಯಸ್ಥಗಾರ ಇದ್ದಾಗ ಮಾತ್ರ ಇಬ್ಬರ ನಡುವಿನ ಘರ್ಷಣೆಯ ಸಮತೋಲನಕ್ಕೆ ಸಾಧನೆ ಬರುತ್ತದೆ. ಆದ್ದರಿಂದ ಹಾಗೆಯೇ ಪ್ರಪಂಚದಲ್ಲಿ ಉದ್ಭವವಾಗಿರುವಂತಹ ಆರ್ಥಿಕ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರದ ಹಸ್ತಕ್ಷೇಪ ಬೇಕು. ಉದ್ಯೋಗ ಹೇಗೆ ಕ್ರಿಯೇಟ್ ಆಗಬೇಕು, ಹಣ ಮತ್ತು ಬಡ್ಡಿಯ ಚಲನೆ ಹೇಗಿರುತ್ತೆ ಅನ್ನೋದರ ಬಗೆಗೆ ತನ್ನದೇ ಆದಂತಹ ಒಂದು ಉದ್ಯೋಗ ಸಿದ್ಧಾಂತವನ್ನು ಹೊರಡಿಸ್ತಾರೆ. ಆ ಉದ್ಯೋಗದ ಸಿದ್ಧಾಂತದ ಹೆಸರೇ ಉದ್ಯೋಗ ಮತ್ತು ಬಡ್ಡಿ, ಹಣದ ಮೇಲಿನ ಒಂದು ಸಾರ್ವತ್ರಿಕ ಮೀಮಾಂಸೆ ಅಥವಾ ಸಾಮಾನ್ಯ ಸಿದ್ಧಾಂತದ ಮೂಲಕ ಸಮಗ್ರ ಅರ್ಥಶಾಸ್ತ್ರ ಉಗಮವಾಗಿದೆ. ಈಗ ನಾವು ಸಮಗ್ರ ಅರ್ಥಶಾಸ್ತ್ರ ಎಂದರೇನು ತಿಳ್ಕೊಂಡಿದ್ದೇವೆ. ಸಮಗ್ರ ಅರ್ಥಶಾಸ್ತ್ರದ ಉಗಮ ಹೇಗಾಯಿತು ಅಂತ ತಿಳ್ಕೊಂಡಿದ್ದೇವೆ. ಆನಂತರ ಇದು 1970ರವರೆಗೆ, ಮಿಡ್ 1970ವರೆಗೆ ಇದು ತನ್ನ ಪ್ರಾಬಲ್ಯವನ್ನು ಮೆರೆಯುತ್ತೆ. ಜೆ.ಎಂ. ಕೇನ್ಸ್ ರವರ ಆರ್ಥಿಕ ಸಿದ್ಧಾಂತಗಳು, ಅವರು ಪ್ರಕಟಿಸಿದಂತಹ ಈ ಗ್ರಂಥ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ 1970ರವರೆಗೆ ತನ್ನ ಎಫೆಕ್ಟಿವ್, ಪರಿಣಾಮಕಾರಿಯಾದಂತಹ ನೀತಿಗಳಿಂದ ಅದು ಸಂಪೂರ್ಣವಾಗಿ ಆರ್ಥಿಕತೆಯಲ್ಲಿ ಇದ್ದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡ್ತದೆ. ಈಗ ನಾವು ಸಮಗ್ರ ಅರ್ಥಶಾಸ್ತ್ರ ಎಂದರೇನು, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು, ಅದರ ಉಗಮ ಹೇಗಾಯಿತು ಅಂತ ತಿಳ್ಕೊಂಡಿದ್ದೇವೆ. ಹಾಗೆಯೇ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಗಳು, ವ್ಯತ್ಯಾಸಗಳೇನು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಮುಂದಿನ ತರಗತಿಯಲ್ಲಿ ಆ ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರ ಹೇಗೆ ಒಂದೊಂದೊಂದು ಪರಸ್ಪರವಾಗಿ ಅವಲಂಬಿಕೆಯಾಗಿವೆ, ಎರಡೂ ಸಹ
ವೈಯಕ್ತಿಕವಾದಂಥ ಎರಡು ಒಂದೇ ವಸ್ತುವನ್ನು ಅಧ್ಯಯನವನ್ನು ಮಾಡ್ತವೆ. ಆದರೆ ಒಂದೇ ವಸ್ತುವನ್ನು ಅಧ್ಯಯನ ಮಾಡುವ ಸಹ ಅಧ್ಯಯನ ಮಾಡುವ ರೀತಿಯಲ್ಲಿ ಭಿನ್ನತೆಗಳನ್ನು ನೋಡ್ತವೆ. ಒಂದೇ ರೀತಿಯ ಇವುಗಳನ್ನು ನೋಡ್ತವೆ, ಪಾಲಿಸಿಗಳನ್ನು ನೋಡ್ತವೆ, ಅವುಗಳ ಹೋಲಿಕೆಗಳು ಬೇರೆ ಬೇರೆ ಆಗಿರ್ತವೆ. ಇದರ ಅಧ್ಯಯನದ ವಿಷಯವೇ ಬೇರೆ, ಅದರ ಅಧ್ಯಯನದ ವಿಷಯ ಬೇರೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ವಿಚಾರಗಳೇ ಬೇರೆ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವಿಚಾರಗಳೇ ಬೇರೆ. ಸೂಕ್ಷ್ಮ ಅರ್ಥಶಾಸ್ತ್ರಗಳು ನಾವು ಮೊದಲನೇ ಚಾಪ್ಟರ್ನಲ್ಲೇ ತಿಳ್ಕೊಂಡಿದ್ದೇವೆ. ಸೂಕ್ಷ್ಮ ಅರ್ಥಶಾಸ್ತ್ರಗಳು ಏನನ್ನ ಅಧ್ಯಯನ ಮಾಡಿತು ಅಂತಂದ್ರೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ನೋಡಿದ್ವಿ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ನೋಡಿದ್ದು ಏನು? ಅನುಭೋಗದ ಸಿದ್ಧಾಂತಗಳನ್ನು ನೋಡಿದ್ವಿ, ಮತ್ತೆ ಉತ್ಪಾದನೆ ವೆಚ್ಚಗಳನ್ನು ನೋಡಿದ್ವಿ, ಉತ್ಪಾದನಾ ಸಿದ್ಧಾಂತಗಳು, ಉತ್ಪಾದನೆ ವೆಚ್ಚ ಇವುಗಳನ್ನು ನೋಡಿದ್ವಿ, ಮತ್ತೆ ಮಾರುಕಟ್ಟೆಗಳನ್ನು ನೋಡಿದ್ವಿ. ಮಾರುಕಟ್ಟೆಗಳಲ್ಲಿ ಸಫರ್ ಕಾಂಪಿಟೇಷನ್ ಮಾರ್ಕೆಟ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಅಲ್ಲಿ ಇಂಡಿವಿಜುವಲ್ ಪ್ರೈಸಸ್, ವೈಯಕ್ತಿಕ ಬೆಲೆಗಳು ಹೇಗೆ ನಿರ್ಧಾರಗಳಾಗ್ತವೆ, ವೈಯಕ್ತಿಕವಾಗಿ ಹೇಗೆ ಉತ್ಪಾದನೆಯನ್ನು ಮಾಡಲಾಗ್ತದೆ, ಒಂದು ಉದ್ಯಮ ಉತ್ಪಾದನೆಯನ್ನು ಮಾಡುವಾಗ ಯಾವ ರೀತಿಯಾದಂತಹ ವೆಚ್ಚಗಳನ್ನು ಮಾಡ್ತದೆ, ಆ ವೆಚ್ಚಗಳಲ್ಲಿ ಬದಲಾಗುವಂತಹ ವೆಚ್ಚಗಳು ಮತ್ತು ಸ್ಥಿರ ವೆಚ್ಚಗಳು, ಬದಲಾಗುವ ಉತ್ಪಾದನಾಂಗಗಳು, ಸ್ಥಿರ ಉತ್ಪಾದನಾಂಗಗಳು. ಕಂಪ್ಲೀಟ್ಲಿ ಇಂಡಿವಿಜುವಲ್ ಸ್ಟಡೀಸ್ ಅನ್ನು ನಾವು ನೋಡ್ತೀವಿ. ಆದರೆ ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವಿಚಾರಗಳೇನು? ಸಮಗ್ರ ಅರ್ಥಶಾಸ್ತ್ರ ಏನನ್ನು ಅಧ್ಯಯನ ಮಾಡುತ್ತೆ ಅಂದರೆ, ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವಿಚಾರಗಳು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿದೆ. ವಿಶಾಲವಾದಂತಹ ವ್ಯಾಪ್ತಿಯನ್ನು ಒಳಗೊಂಡಿದ್ದು ಸಮಗ್ರ ಅರ್ಥಶಾಸ್ತ್ರದ ಅಧ್ಯಯನದ ವಿಚಾರಗಳು ಯಾವ್ಯಾವು ಅಂತಂದ್ರೆ, ರಾಷ್ಟ್ರೀಯ ಆದಾಯ, ರಾಷ್ಟ್ರೀಯ ವರಮಾನವನ್ನು ಕುರಿತು ಅಧ್ಯಯನವನ್ನು ಮಾಡುತ್ತಾ ಇದ್ದು, ಇಡೀ ಪ್ರಪಂಚ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಂತಹ ಪರಿಕಲ್ಪನೆಯನ್ನು ಬೆಳೆಸಿಕೊಂಡಿದ್ದೇ ಸಮಗ್ರ ಅರ್ಥಶಾಸ್ತ್ರ ಉದ್ಭವವಾದ ನಂತರ. ಇಡೀ ಒಟ್ಟಾರೆ ಸಮಗ್ರ, ಇದೇ ಸಮಗ್ರ ಅರ್ಥಶಾಸ್ತ್ರದ ಉಗಮಕ್ಕೆ ನಾಂದಿಯೂ ಆಯಿತು. ಇದನ್ನೇ ಕೇನ್ಸ್ ರವರು ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿನಲ್ಲಿ ಹೇಳುವಂಥದ್ದು. ಆದ್ದರಿಂದ ರಾಷ್ಟ್ರೀಯ ಆದಾಯವನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಉತ್ಪನ್ನ, ಒಟ್ಟು ರಾಷ್ಟ್ರೀಯ ಉತ್ಪನ್ನ GDPಯನ್ನು ಕುರಿತು ಅಧ್ಯಯನ ಮಾಡಿದಂಥದ್ದು ಸಹ ಸಮಗ್ರ ಅರ್ಥಶಾಸ್ತ್ರ ಉಗಮದ ನಂತರ. ಮತ್ತೆ ಉದ್ಯೋಗದ ಮಟ್ಟ, ಇಡೀ ರಾಷ್ಟ್ರದಲ್ಲಿ ಉದ್ಯೋಗದ ಮಟ್ಟ ಹೇಗಿದೆ, ಆ ಉದ್ಯೋಗದ ಮಟ್ಟವನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೆ. ಬಡತನ ಮತ್ತು ನಿರುದ್ಯೋಗದ ಮಟ್ಟ, ಬಡತನದ ರೇಖೆ, ಮತ್ತೆ ನಿರುದ್ಯೋಗದ ಮಟ್ಟ ಹೇಗಿದೆ, ಆ ನಿರುದ್ಯೋಗವನ್ನು ನೋಡಿ ಸೂಕ್ಷ್ಮ ಅರ್ಥಶಾಸ್ತ್ರದ ಮುಕ್ತ ಆರ್ಥಿಕ ನೀತಿ, ದ ಲಿಸಾಫೇರ್ ಪಾಲಿಸಿ ಏನಿರುತ್ತೆ, ದ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಅನ್ನ ಅದು ಪ್ರತಿಪಾದನೆಯನ್ನು ಮಾಡ್ತಾ ಇರುತ್ತೆ. ಅದು ಮಾಡುವಂಥದ್ದು, ಅದು ಆರ್ಗ್ಯೂ ಮಾಡುವಂಥದ್ದು ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಇರುತ್ತೆ ಎಕಾನಮಿನಲ್ಲಿ ಅಂತ. ಆದರೆ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಇರಲ್ಲ, ನಿರುದ್ಯೋಗದ ಇರುತ್ತೆ. ನಿರುದ್ಯೋಗದ ನಿವಾರಣೆಗೆ ಅನೇಕ ಆರ್ಥಿಕ ನೀತಿಗಳನ್ನು ತನ್ನ ಉದ್ಯೋಗ ಸಿದ್ಧಾಂತದಲ್ಲಿ ಕೊಡ್ತಾರೆ. ಅದರಿಂದ ಉದ್ಯೋಗದ ಮಟ್ಟವನ್ನು ಅಧ್ಯಯನವನ್ನು ಮಾಡುತ್ತೆ, ಬಡತನವನ್ನು ಅಧ್ಯಯನ ಮಾಡುತ್ತೆ, ನಿರುದ್ಯೋಗವನ್ನು ಅಧ್ಯಯನ ಮಾಡುತ್ತೆ. ನೆಕ್ಸ್ಟ್, ಇದು ಫ್ಲಕ್ಚುಯೇಷನ್ ಎಕಾನಮಿನಲ್ಲಿರುವಂತಹ ಇನ್ಫ್ಲೇಷನ್ ಮತ್ತು ಡಿಫ್ಲೇಷನ್, ಹಣದುಬ್ಬರ ಮತ್ತು ಅನಪ್ರಸರಣ, ಅತಿ ಪ್ರಸರಣ ಮತ್ತು ಅನಪ್ರಸರಣಗಳನ್ನು ಅಧ್ಯಯನ ಮಾಡುತ್ತದೆ. ಅತಿ ಪ್ರಸರಣ ಮತ್ತು ಅನಪ್ರಸರಣಗಳನ್ನು ಅಧ್ಯಯನವನ್ನು ಮಾಡುತ್ತದೆ. ಅಂತಾರಾಷ್ಟ್ರೀಯ ವ್ಯಾಪಾರ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರ ಕೇವಲ ವೈಯಕ್ತಿಕ ಮಾರುಕಟ್ಟೆ, ವೈಯಕ್ತಿಕ ವ್ಯಾಪಾರ ಇವುಗಳನ್ನು ಅಧ್ಯಯನವನ್ನು ಮಾಡಿದರೆ, ಸಮಗ್ರ ಅರ್ಥಶಾಸ್ತ್ರ ಅಂತಾರಾಷ್ಟ್ರೀಯ ವ್ಯಾಪಾರ, ವಿದೇಶಿ ವ್ಯಾಪಾರ, ಈ ವಿದೇಶಿ ವ್ಯಾಪಾರದಲ್ಲಿ ಉಂಟಾಗುವಂತಹ ಪಾವತಿ ಶಕ್ತಿನ ಸಮಸ್ಯೆಗಳು ಇವುಗಳ ಬಗೆಗೆ ದೀರ್ಘವಾಗಿ ಅಧ್ಯಯನವನ್ನು ಮಾಡುತ್ತದೆ. ಆದ್ದರಿಂದ ಮುಂದಿನ ತರಗತಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಗಳೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.